ಸರ್ ಇವರು ಶಿವಮೊಗ್ಗ, ಅಲ್ಲಿಂದ ಏನು ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ನನ್ನ ಯೂಟ್ಯೂಬ್ ಚಾನಲ್ ಇದೆಯೋ, ಚಾನಲ್ನ ನೋಡಿ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ರೈತರ ಮನೆಯಿಂದ ದನಗಳು ಬೇಕು ಅಂತ ಬಂದಿದ್ರು, ಕೊಡಿಸಿದೀವಿ. ಇದು 26,500. ಇದೇನಾ ವ್ಯಾಪಾರಕ್ಕೆ ಹೋಗಿದ್ದೀನಿ ನೀನು? ಇದನ್ನೇ ನಾನು ಫೋನ್ ಮಾಡಿದಾಗ ವ್ಯಾಪಾರದಲ್ಲಿ ಇದೆಯಾ? ಇದನ್ನ ವ್ಯಾಪಾರ ಮಾಡಿ ಇದನ್ನ ಎಷ್ಟಕ್ಕಪ್ಪ ಕೊಟ್ಟಿದ್ದು? 21,000. ಅವ್ರಿಗೆ ಇಲ್ಲಿಂದ ಹೋಗೋರು ಚೆನ್ನಾಗಿರ್ಲಿ ಅನ್ನೋ ಒಂದು ಆಸೆಗೋಸ್ಕರ ಕೊಟ್ಟಿದ್ದೀವಿ. ಯಾಕಂದ್ರೆ ಮುಂದಿನ ದಿನಗಳ ನಮಗೆ ಬರಬೇಕು ಅಂತ. ಯಾಕಂದ್ರೆ ಮತ್ತೆ ಸಮಯ ಇಲ್ಲಿ ನಮ್ಮ ಲೋಕಿ ನಂಬರ್ ಹೇಳ್ತೀನಿ, ನೀವು ಯಾರು ರೈತರು ಬಂದು ದಯವಿಟ್ಟು ಅವ್ರ ಹತ್ರ ಕೇಳ್ಕೊಳ್ಳಿ, ಒಳ್ಳೆ ಮೋಸ ಮಾಡಲ್ಲ ಅವ್ರು ಬೇರೆಯವ್ರ ಥರ. ಲೋಕಿ ನಿಮ್ಮ ನಂಬರ್ ಕೊಡ್ರಿ. ಅವರು 96 507 ಇದು ನನ್ನ ಸಾಕ್ಷಿ. ನಮ್ಮ ಶಿವಮೊಗ್ಗ ಹುಡುಗರು. ಏನೋ ಹೆಸರು? ವಿವೇಕ್. ಮೀಸ ಹೆಂಗ್ ಬಿಟ್ಟಿದೆ? ಜ್ವರ ಮಾತಾಡೋ. ಸಚಿನ್ ಎಲ್ಲ ಶಿವಮೊಗ್ಗದವ್ರು ಬಂದವ್ರೆ. ನಾನು ಅಲ್ಲೇ ಮಿಡ್ಲ್ ಸ್ಕೂಲ್ ಓದಿದ್ದು. ಒಂಥರ ನಮ್ಮ ಬಾಂಧವ್ಯ ಇರುತ್ತೆ. ಥ್ಯಾಂಕ್ ಯು ಬಾಸ್. ಸಂತೋಷನಾ? ಬಾಣ ನಮ್ಮ ಮಾಡಿಯವರು ಹುಣಸೆ ಮಾಡಲಿನ ಹುಣಸೆ ಮರದ ಪಾಳ್ಯ. ತಮ್ಮ ಹೆಸರು? ನಾರಾಯಣಪ್ಪ ಅವರು. 4 ಜೊತೆ ತಂದಿದ್ದೀರಾ? 3 ಜೊತೆ ಅವಾಗಲೇ ಸೋಲ್ಡ್ ಔಟ್ ನಿಮ್ದು. ಈಗ ಒಂದಿದೆ. ಎಲ್ಲೆಲ್ಲಿ ಕಳಿಸ್ತೀರಾ? ಯಾವ್ಯಾವ ಊರಿಗೆ? ಹಾಸನ ಹತ್ರ ಕಳಿಸ್ಬಿಟ್ರ ಎಲ್ಲ? ಏನೇನು ರೇಟು ಸರ್? ಒಂದು ಜೊತೆ 80. ಎಲ್ಲ ಕಳಿಸು. ಇಲ್ಲ ಓರಿಗಳು ಎಳೆವು 81 ಜೊತೆ, 91 ಜೊತೆ, 95 ಒಂದು ಜೊತೆ. ಹೌದಾ? ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ಇದು ಹಾಲಲ್ಲು ಸರ್. ಇದೇನು ರೇಟು ಸರ್? ಇದು 85 ಹೇಳ್ತಾ ಇದ್ದೀವಿ ನಾವು. ಬಾರ ಹಿಂಗೆ ನಮ್ಮ ಹುಡುಗ ಏನೋ ಜೊತೆಗೆ ಬಿಡ್ಲಿ. ನಿನ್ನ ಹೆಸರೇನಾ? ಸಂದೀಪ್. ಏನಾಗಬೇಕು? ಚಿಕ್ಕಪ್ಪ ಆಗಬೇಕು. ಈಗ ನಿಮ್ಮವರೆಲ್ಲ ಎಷ್ಟಿದೆ ಇನ್ನು? ಆಯ್ತು ಬಾ ತೋರಿಸಿ, ಬನ್ನಿ ಅಲ್ಲಿ ಬನ್ನಿ ಸರ್, ಪರವಾಗಿಲ್ಲ. ಏನು ರೇಟಪ್ಪ ಇದು? 85 ಜೊತೆ. ಇದು 85 ಜೊತೆ ಅಂತವ್ರೆ. ಹಾಲಲ್ಲ. ಎಷ್ಟು ತಿಂಗಳು ಮರಿಗೆ? 1 ವರ್ಷನಾ? ಇದೇನು ಇದು ಸಿಂಗಲ್? ಇದೇನು ರೇಟ್ ಅದು? 1 ಲಕ್ಷ. ಕಲರ್ ಮೇಲೆ? ಜಾತಿ ಮೇಲೆ ಇದು ದೇವ್ರ 90,000 ಜೊತೆ ನೋಡಿ. ಜೊತೆ 90,000. ಅದು ಒಂದೇ ಸಿಂಗಲ್? ಜಾತಿ ಮೇಲೆ. ಆಮೇಲೆ ಇದೆ ಅದು 3 ಲಕ್ಷ. ಒಳ್ಳೆ ಇದು ರೇಸ್ ಇದ್ದಂಗವೇ. 3.5 ಲಕ್ಷ. ಇದು ಎಷ್ಟಲ್ಲ? ಇದು ಹಾಲಲ್ಲ. ಎಲ್ಲ ಹಾಲಲ್ಲೇ ಕಟ್ಟೋಣ ನಾವು, ಬೇರೆಯವ್ರು ಯಾವ ಕಟ್ಟೋಣ. ಹೌದಾ? ನಾವೆಲ್ಲ ಹಾಲಲ್ಲ, ಯಾವ ಅಲ್ಲಾಗಿರೋ ಕಟ್ಟೋಣ. ಹೌದಾ? ಬೇರೆ ಥರ ಎಲ್ಲ ಕಟ್ಟೋಣ. ಎಲ್ಲ ಹಾಲಲ್ಲ. ತುಂಬಾ ಸಂತೋಷಪ್ಪ. ಈ ಸಲ ಮಾಡಿದ ಜಾತ್ರೆ ಹೇಗಿದೆ? ಎಲ್ಲ ಜೋರಾಗಿದೆ ಅಣ್ಣ. ಚೆನ್ನಾಗಿದೆ. ಅನುಕೂಲ ಚೆನ್ನಾಗಿದೆ. ನೀರೆಲ್ಲ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಇಕ್ಕಟ್ಟಾಗುತ್ತೆ ರೋಡಿಂದ ಒಳಗೆ ಬಂದ್ರೆ. ರೋಡಿಂದ ಅಷ್ಟೇ. ಬೇರೆ ರೈತರು ಒಳಗಡೆ ಬರಕ್ಕೆ ಓಡಾಡಕ್ಕೆ ತೊಂದರೆ. ತುಂಬ ಚಿಕ್ಕ ರಸ್ತೆ ಆಗಿದೆ. ಓಕೆ ಸ್ವಾಮಿ, ತುಂಬ ಥ್ಯಾಂಕ್ಸು. ಬಾ ಬನ್ನಿ. ಹಾಂ, ಇದೇನು ಹೆಂಗೆ ಜೊತೆ? ಸರ್ ಇದು 140 ಹೇಳ್ತಾ ಇದೆ. 140. ಇದು 160. ಇದು ಹಾಲಲ್ಲಿ. ಇದು ಚೆನ್ನಾಗಿದೆ ರೀ. ಈ ಕಡೆದು ಎಲ್ಲ ಜೊತೆ ಒಳ್ಳೆ ಕೂಟ ಹಾಕೋದು. ಓಕೆಪ್ಪ. ಎಲ್ಲ ಒಳ್ಳೆ ಕೂಟ. ಈ ಕರ ಚೆನ್ನಾಗಿದೆ. ಇದು ಇದು ಲಕ್ಷಣವಾಗಿ ನೋಡೋಕ್ಕೆ. ಇದು 160. 140ಕ್ಕೆ ಸೇಲ್ ಆಗಿದೆ. ಸೇಲ್ ಆಗೋಗಿದೆ. ಒಂದು ಸಿಂಗಲ್ ಎಲ್ಲ ಜೊತೆ ಎಲ್ಲ. ನಾವೆಲ್ಲ ಆಗೈತೆ ಇನ್ನು ಇಲ್ಲ ಕೊಟ್ಟಿಲ್ಲ. ಏನೇ ಹೇಳ್ತೀರಾ? ಆಯ್ತು ಸ್ವಾಮಿ, ತುಂಬ ಥ್ಯಾಂಕ್ಸ್. ಮಾಡಿ ವ್ಯಾಪಾರ. ಸಂತೋಷ. ಇದು ಹೋದ್ಸಲಿ ನನ್ನ ಮನೇಲಿ ಬೆಳೆದು ಹೆಸರು ಮಾಡಿರುವಂಥ ತುಫಾನ್ ಓರಿ. ಆ ಓರಿ ಬ್ಲಡ್ ಲೈನಲ್ಲಿ ಇರೋದು. ಆ ಓರಿ ನನ್ನ ಯೂಟ್ಯೂಬ್ನಲ್ಲೂ ಇದೆ. ಇದೆ.
ಅದು ತುಂಬ ಬೇಡಿಕೆ ಇತ್ತು, ಏನೋ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಓರಿ ಇಲ್ಲ ಈಗ. ಅದ್ರ ಬದಲಾಗಿ ಅವ್ನ ಮಗನ ರೆಡಿ ಮಾಡ್ತಾ ಇದ್ದೀವಿ ಈ ಸಲ. ಇನ್ನೂ ಚೆನ್ನಾಗಿ ಬರ್ತಾ ಇದ್ದಾನೆ, ಇನ್ನೂ ಅಲ್ಲಾಗಿಲ್ಲ ಕರು. ಒಳ್ಳೆ ಬ್ರೀಡಲ್ಲಿದ್ದಾನೆ, ಒಳ್ಳೆ ಕೊಂಬು, ಕಾಲು ಬಣ್ಣ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಹಂಗಾಗಿ ಚೆನ್ನಾಗಿ ಮಾಡಿಕೊಂಡಿದ್ದೀವಿ. ಇದು ವಯಸ್ಸು ಇವನಿಗೆ ಇನ್ನೂ 1 ವರ್ಷ ಆಗಿಲ್ಲ ಅಣ್ಣ. ಇನ್ನು ಕ್ರಾಸಿಂಗ್ ಬಿಟ್ಟಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದೇ ಅವ್ನು ಹೋಗಕ್ಕೆ ರೆಡಿ ಇದ್ದಾನೆ, ಬಟ್ ನಾವು ಬಿಡ್ತಾ ಇಲ್ಲ. ಬೇಡ ಅಲ್ಲಾಗಲಿ ಆಮೇಲೆ ಬಿಡೋಣ. ಊರಿಗೂ ಒಳ್ಳೇದು, ಹಸ್ಗಳಿಗೂ ಒಳ್ಳೇದು. ಅದು ಬಲಿಬೇಕಲ್ಲ, ಬಲಿಬೇಕು. ಇದ್ಯಾವುದು ಅಣ್ಣ? ಇದು ಆಲೋ ಬ್ಲಾಕ್ HF ಇದು. ಇದು ಅಷ್ಟೇ ಹಾಲ್ಕೊಂಡ್ಬಂದು ಊರಿ. ಇದು ಏನಂದ್ರೆ ಅವಾಗ ಅದು ಕೊಟ್ಟಿದ ತಕ್ಷಣ ಇವ್ನು ಸಿಕ್ಲಿಲ್ಲ. ಅವಾಗ ನಮ್ಮ ಸ್ನೇಹಿತರ ಮನೇಲಿ ಇದ್ದು ಇವಾಗ ಅರ್ಜೆಂಟ್ಗೆ ಅಂತೇಳಿ ಓರಿ ತರಿಸ್ಕೊಂಡಿದ್ದೆ ಇವನು. ಇದು ಸ್ವಲ್ಪ ಚೆನ್ನಾಗಿ ಬಂತು ಇದನ್ನು ಕರು ಈ ನಡುವೆ. ಹಂಗಾಗಿ ಇದು ಈ ಬಣ್ಣನ ರೈತರು ಗೊತ್ತಿಲ್ಲ, ಬ್ಲ್ಯಾಕ್ ಬಣ್ಣ ಅಂತ ಹೇಳ್ತಾರೆ. ಇದು ನೀವು ಮುಂಚೆ ಇನ್ನೊಂದರಲ್ಲೂ ನೋಡಿರ್ಬೋದು, ಒಂದು ದೊಡ್ಡ ಓರಿ ಒಂದು ಫಸ್ಟ್ ಎಲ್ಲ ಬರ್ತಾ ಇತ್ತು, ಅದೇ ಓರಿ ಬಣ್ಣನೇ. ಈ ಬಣ್ಣಕ್ಕೂ ಒಳ್ಳೆ ಗ್ರೇಟ್ ಇದೆ. ಈ ಬಣ್ಣದಲ್ಲೊಂದು ತಳಿಯಲ್ಲಿ ಒಳ್ಳೊಳ್ಳೆ ಕರುಗಳಾಗ್ತದೆ. ಹಳೆ ಬಣ್ಣ ಇದೇನೆ HF ಅಲ್ಲಿ, ಚೆನ್ನಾಗಿ ಒಳ್ಳೊಳ್ಳೆ ಇದು ಬರ್ತದೆ. ಹೌದಾ? ಇದು ಕೊಂಬುಗಳು ಸುಟ್ಟಿಲ್ಲ ನೀವು? ಇದು ಇಲ್ಲಣ್ಣ, ನಮ್ಗೆ ಅದೇನಂದ್ರೆ ಕರುಗಳು ತಗೊಂಡಾಗೇನೆ ಅದಕ್ಕಂತ ಮಡಗ್ತಾರೆ ಕೆಲವರು. ಈಗ ಮಡಗೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಅವ್ರು ಮಡಗಿರೋದೆಲ್ಲ ಏನ್ ಮಾಡ್ತಾರೆ, ಕೊಟ್ಬಿಡ್ತಾರೆ ಕೆಲವರು ಕರುಗಳನ್ನ. ನಮ್ಗೆ ಕೊಂಬಿದ್ರೆ ಏನೋ ಒಂಥರ ಹೇಳ್ತಾರಲ್ಲ, ಗಂಡಸ್ರಿಗೆ ಮೀಸೆ ಇದ್ದಂಗೆ ಅಂತೇಳಿ, ನಾನು ಅದನ್ನೇ ಜಾಸ್ತಿ ಲೈಕ್ ಮಾಡ್ತೀನಿ. ಇದ್ರೂ ಒಳ್ಳೇದೇ, ಇಲ್ದೆಲ್ಲ ಇದ್ರೂ ಒಳ್ಳೇದೇನೆ. ಇವನ್ಗೂ ಅಷ್ಟೇ ಆಗಿದೆ ಅಣ್ಣ, ಇವ್ನಿಗೆ ವರ್ಷದ ಮೇಲೆ ಆಗಿದೆ. ಇವನಿಗೇನೋ ಇವ್ನು ಚಿಕ್ಕವನು ವಯಸ್ಸಲ್ಲಿ. ಇನ್ನೊಂದು ಅದೊಂದು ಹಳ್ಳಿ ಕಾರ್ಗೆ ಅಂತ ಹಾಕೊಂಡ್ಬಂದಿದ್ದೀನಿ, ಅದೊಂದು ಒಳ್ಳೆ ಊರಿನೇ ಬಂದಿದೆ ಕರೋದು.